ವಿಶೇಷ ಚಾನಲ್ ಅರ್ಪಿಸುವ ನಮ್ಮ ಜೊತೆ ಮಾತುಕತೆಗೆ ಆತ್ಮೀಯವಾದ ಸ್ವಾಗತ. ಪ್ರತಿಯೊಬ್ಬರಿಗೆ ಒಂದೊಂದು ರೀತಿಯ ಅಭಿರುಚಿ ಇರುತ್ತದೆ. ಅಂಥ ಅಭಿರುಚಿಗಳೇ ತಮ್ಮ ಜೀವನದಲ್ಲಿ ಎತ್ತರಕ್ಕೆ ಕೊಂಡೊಯ್ಯುವಂಥ ಒಂದು ಸಾಧನೆಯಾಗಿರುತ್ತದೆ. ಅಂಥ ಸಾಧನೆಯನ್ನು ಮೈಗೂಡಿಸಿಕೊಂಡು ನಮ್ಮ ಜೊತೆ ಮಾತುಕತೆಯಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ಆದರ್ಶ್ ಎಂ ಮದಂಗಲ್ಲು ಅವರು. ಇವರು ಬೈಕ್ ಯಾತ್ರೆ ಮೂಲಕ ಭಾರತದ 11 ರಾಜ್ಯಗಳನ್ನು, ಅದರಲ್ಲೂ ವಿಶೇಷವಾಗಿ 7 ಪವಿತ್ರ ಜ್ಯೋತಿರ್ಲಿಂಗವನ್ನು ಕಂಡು ಕೃತಾರ್ಥರಾಗಿ ತಮ್ಮ ತಾಯ್ನಾಡಿಗೆ ಮರಳಿದವರು. ಅಂಥ ಓರ್ವ ಯುವ ಪೀಳಿಗೆಯ ಯುವ ಸರದಾರನ ಜೊತೆ ಮಾತುಕತೆಯನ್ನು ಆಡೋಣ ಬನ್ನಿ. ಆದರ್ಶ್ ಅವರೇ ನಮಸ್ಕಾರ. ನಮಸ್ತೆ. ನೀವೇ ನಿಮ್ಮ ಒಂದು ಸ್ವಪರಿಚಯ ನಮ್ಮ ವೀಕ್ಷಕರಿಗಾಗಿ ಹೇಳುವುದಾಗಿದ್ದರೆ? ನನ್ನ ಹೆಸರು ಆದರ್ಶ್. ನಾನು ಮಿಯಾಪದದಿಂದ ಬಂದದ್ದು. ನನ್ನ ತಂದೆ ತಾಯಿ ಹೆಸರು ಸೌಮ್ಯ ಪ್ರಕಾಶ್ ಮತ್ತು ತಂದೆ ಕೇಶವ್ ಪ್ರಕಾಶ್ ಅವರು. ನಾನು ಮಂಗಳೂರು SDM ಕಾಲೇಜಲ್ಲಿ 3rd ಇಯರ್ BBA ಮಾಡ್ತಾ ಇದ್ದೇನೆ. ನಿಮ್ಮ ಆರಂಭ ಕಾಲದ ಒಂದು ಶಿಕ್ಷಣ ಎಲ್ಲಿ ನಡೆದಿತ್ತು? ಆರಂಭ ಕಾಲದಲ್ಲಿ ಮಿಯಾಪದದಲ್ಲಿ ನಡೆದದ್ದು, ಫಾತಿಮಾ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ. ಆಮೇಲೆ ನಾನು ಹೈಸ್ಕೂಲಿಗೆ ಪ್ರಶಾಂತಿ ವಿದ್ಯಾಕೇಂದ್ರ ಬಾಯಾರಿಗೆ ಸೇರಿದೆ. ಆಮೇಲೆ ನಾನು PUCಯನ್ನು ಮಾಡಲಿಕ್ಕೆ ವಿವೇಕಾನಂದ ಪುತ್ತೂರಿಗೆ ಸೇರಿದ್ದು. ಈಗಾಗಲೇ ಸುಮಾರು 11 ರಾಜ್ಯಗಳನ್ನು ದಾಟಿ ನಿಮ್ಮದೇ ಆದಂಥ ಒಂದು ಬೈಕಿನಲ್ಲಿ ಯಾತ್ರೆಯನ್ನು ಮಾಡುವ ಮೂಲಕ ಭಾರತದ ಗಡಿ ಭಾಗಗಳನ್ನು ಸಂದರ್ಶಿಸಿದೆ. ಅದರಲ್ಲಿ ವಿಶೇಷವಾಗಿ ಹಿಮಾಲಯದಂಥ ಒಂದು ಹತ್ತಿರದ ಪ್ರದೇಶಗಳನ್ನು ಕೂಡ ಸಂದರ್ಶಿಸಿ, ವಿಶೇಷವಾಗಿ ಹೇಳೋದಾದರೆ 7 ಜ್ಯೋತಿರ್ಲಿಂಗವನ್ನು, ಭಾರತದ ಪವಿತ್ರವಾದ ಜ್ಯೋತಿರ್ಲಿಂಗವನ್ನು ಕಂಡವರು ತಾವು. ಈ ಒಂದು ಉದ್ದೇಶ ಹೇಗೆ ಆರಂಭವಾಯಿತು? ಉದ್ದೇಶ ಅಂದರೆ ಸುತ್ತಾಡಬೇಕಂತ ತುಂಬ ಆಸೆ ಇತ್ತು, ಮತ್ತು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಹ ತುಂಬ ಇಷ್ಟ ಇತ್ತು. ಅದಕ್ಕಾಗಿ ಜಾಸ್ತಿ ಏನು ಪ್ಲ್ಯಾನ್ ಇರಲಿಲ್ಲ. ಹೋಗ್ತಾ ಹೋಗ್ತಾ ಪ್ಲ್ಯಾನ್ ಮಾಡ್ತಾ ಮಾಡ್ತಾ ಮುಂದೆ ಹೋಗಿದ್ದು. ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ ಇರ್ತದೆ ನಮ್ಮ ಜೀವನದಲ್ಲಿ. ಹಾಗೆ ನಿಮಗೆ ಈ ಒಂದು ಅಭಿರುಚಿ ಅಂತೇಳಿದರೆ ಬೈಕಿನಲ್ಲಿ ಹೋಗಬೇಕು ಅಂತ ಹೇಳುವ ಒಂದು ಕ್ರೇಜಿ, ಅದು ಹೇಗೆ? ಅದರ ನನಗಂದರೆ ಚಿಕ್ಕ ವಯಸ್ಸಿಂದಲೇ ತುಂಬ ಆಸೆ ಇತ್ತು. ಆಮೇಲೆ ತುಂಬ ಜನ ಬೈಕಲ್ಲಿ ಹೋಗ್ತಿದ್ದದ್ದು ನೋಡಿ ನನಗೂ ಆಸೆಯಾಗಿ ನನಗೂ ಹೋಗ್ಬೇಕಂತ ತುಂಬ ಇಷ್ಟ ಇತ್ತು. ಬೈಕ್ ಯಾವಾಗ ಖರೀದಿ ಮಾಡಿದ್ರಿ? ಹೇಗೆ ಖರೀದಿ ಮಾಡಿದ್ರಿ? ಬೈಕ್ ಖರೀದಿ ಒಂದು ವರ್ಷ 4-5 ತಿಂಗಳಾಯಿತು. ಅದು ನಾನು ಸ್ವಂತ ದುಡ್ಡಲ್ಲೇ ಖರೀದಿ ಮಾಡಿದ್ದು. ಸ್ವಂತ ದುಡಿದು ಕೆಲಸಕ್ಕೆ ಹೋಗಿ ಸ್ವಂತ ದುಡಿದು ಖರೀದಿ ಮಾಡಿಸಿ ಬೈಕ್ ತಗೊಂಡಿದ್ದು. ಏನು ಕೆಲಸ ಮಾಡ್ತಿದ್ದೀರಾ? ನಾನು ಆವಾಗ ಅಡಿಗೆ ಕೆಲಸಕ್ಕೆ ಹೋಗ್ತಿದ್ದೆ. ಊರಲ್ಲಿ ಫಂಕ್ಷನ್ ಇದ್ದಾಗ ಅಡಿಗೆಗೆ ಹೋಗಿ ಅದರಲ್ಲಿ ಕೆಲಸ ಮಾಡಿ ಹಣ ಸಂಗ್ರಹಿಸಿ ಬೈಕ್ ತಗೊಂಡಿದ್ದು. ಸೊ ನಿಮ್ಮ ಮನೆ ಒಂದು ಮನೆತನ ಹೇಗಿತ್ತು? ಮನೆತನ ತುಂಬ ಚೆನ್ನಾಗಿದೆ. ಹಾಗೆಲ್ಲ ಅಂತ ಹೇಳಿದ್ರೆ ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾಯಿದ್ರು? ತಂದೆಯವರು ಕೃಷಿ ಕೆಲಸ ಮಾಡ್ತಾ ಇದ್ದಾರೆ. ಅಮ್ಮ ಇವಾಗ ಪ್ರೆಸೆಂಟಾಗಿ ಕ್ಯಾಂಪ್ಕೋ ಡೈರೆಕ್ಟರ್ ಆಗಿದ್ದಾರೆ. ಈ ಒಂದು ಪ್ರಾರಂಭದಲ್ಲಿ ನೀವು ಒಂದು ಬೈಕನ್ನು ಅತಿ ಹೆಚ್ಚು ಇಷ್ಟಪಡಲಿಕ್ಕೆ, ಅದರ ಜೊತೆಗೆ ಒಂದು ಒಡನಾಟ ಬೆಳೆಸಲಿಕ್ಕೆ, ಅಥವಾ ಅದರ ಜೊತೆಗೆ ಇಷ್ಟೊಂದು ಲಾಂಗ್ ಆಗಿ ಒಂದು ಜರ್ನಿ ಮಾಡಲಿಕ್ಕೆ, ಅದನ್ನು ಹೇಗೆ ನೀವು ಎದುರಿಸ್ಬೋದು ಅಂತೇಳಿ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಹೇಗಿತ್ತು? ಸೊ ನಾನು ಬೈಕಲ್ಲಿ ಒಬ್ಬನೇ ಹೋಗಲಿಕ್ಕೆ ಕಾರಣ ಏನಂದರೆ, ಎಲ್ಲರಿಗೂ ನಮ್ಮದೇ ಒಂದೇ ಮೈಂಡ್ ಸೆಟ್ ಇರೋದಿಲ್ಲ, ಎಲ್ಲರಿಗೂ ಬೇರೆ ಬೇರೆ ಮೈಂಡ್ ಸೆಟ್ ಇರುತ್ತೆ. ಸೊ ಅದು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಎಲ್ಲರದ್ದು ಮೈಂಡ್ ಸೆಟ್ ಅಡ್ಜಸ್ಟ್ ಆಗಬೇಕಿದ್ರೆ, ಮತ್ತು ಎಲ್ಲರಿಗೂ ಒಂದೇ ಜಾಗಕ್ಕೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇರಲ್ಲ. ಸೊ ನನಗೆ ಪರ್ಟಿಕ್ಯುಲರ್ ಆಗಿ ಜಾಗಕ್ಕೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇತ್ತು. ಸೊ ನಾನು ಬೈಕನ್ನು ಆಯ್ಕೆ ಮಾಡಿದೆ. ಬೈಕನ್ನು ಯಾಕೆ ಆಯ್ಕೆ ಮಾಡಿದೆ ಅಂದರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟು ತುಂಬ ಕಷ್ಟ ಆಗುತ್ತೆ ಹೋಗಲಿಕ್ಕೆ. ಅಂದರೆ ಬಸ್ಸಲ್ಲಿ ಹೋಗಬೇಕು, ಟ್ರೈನಲ್ಲಿ ಹೋಗಬೇಕು, ಆಟೋ ಹಿಡಿಬೇಕು. ಆಮೇಲೆ ಸ್ವಲ್ಪ ನೈಟ್ ಟ್ರಾವೆಲಿಂಗ್ ಮಾಡಬೇಕಿದ್ರೆ ನೈಟ್ ಟ್ರಾವೆಲಿಂಗ್ ಮಾಡಲಿಕ್ಕಾಗಲ್ಲ. ಮತ್ತು ಲೋಕಲ್ ಹೋಗಬೇಕಿದ್ರೂ ಎಲ್ಲದಕ್ಕೂ ಪಬ್ಲಿಕ್ಕಿಗೆ ಡಿಪೆಂಡ್ ಆಗಬೇಕಾಗಿತ್ತು. ಸೊ ನಾನು ಬೈಕನ್ನು ಚೂಸ್ ಮಾಡಿದೆ. ಅಂದರೆ ನನಗೆ ಬೇಕಾದ ಟೈಮಲ್ಲಿ ಎಲ್ಲಿ ಬೇಕಿದ್ರೂ ಹೋಗ್ಬೋದಿತ್ತು.
ಸೊ ನಾನು ಬೈಕನ್ನು ಆಯ್ಕೆ ಮಾಡಿದೆ. ಮತ್ತು ಒಬ್ಬನೇ ಹೋಗ್ಲಿಕ್ಕೆ ಕಾರಣ ಅದೇ, ನನಗೆ ಬೇರೆ ಎಲ್ಲರೂ ನಮ್ಮದೇ ಮೈಂಡ್ ಸೆಟ್ ಆಗಿದ್ದರೆ ಅಡ್ಜಸ್ಟ್ ಆಗುತ್ತೆ, ಎಲ್ಲರದ್ದು ಬೇರೆ ಬೇರೆ ಮೈಂಡ್ ಸೆಟ್ ಇದ್ದರೆ ಕಷ್ಟ ಆಗುತ್ತೆ. ಸೊ ನಾನು ಒಬ್ಬನೇ ಹೋಗ್ಲಿಕ್ಕೆ ಅದೇ ಕಾರಣ. ಈಗ ನೀವು ಕೇರಳದ ಗಡಿ ಭಾಗದಿಂದ ಒಂದು ಆ ಪ್ರಯಾಣವನ್ನು ಆರಂಭಿಸಿದವರು, ಸುಮಾರು 11 ರಾಜ್ಯಗಳು ದಾಟಿದ್ದೀರ. ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗ್ತಾ ಇರುವಾಗ ಅಲ್ಲಿನ ಕ್ಲೈಮೇಟ್ಗಳು ಅಥವಾ ಅಲ್ಲಿ ಆಹಾರ ಪದ್ಧತಿಗಳು ಅಥವಾ ನಿಮಗೆ ಎದುರಿಸಬೇಕಾದಂಥ ಸಮಸ್ಯೆಗಳು ಏನಿದ್ದು? ಫಸ್ಟ್ ಆಫ್ ಆಲ್ ನನಗೆ ಹೈಯೆಸ್ಟ್ ಚೇಂಜ್ ಆಗಿದ್ದು ಕ್ಲೈಮೇಟ್ ಅಂದರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ್ ತುಂಬ ಮಳೆ ಬರ್ತಿತ್ತು ಅಲ್ಲಿ, ಮತ್ತು ಚಳಿ ಸಹ ಇತ್ತು. ಆಮೇಲೆ ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶ ಆಗಿ ಗುಜರಾತ್ಗೆ ಹೋದೆ. ಗುಜರಾತಲ್ಲಿ ಫುಲ್ ಕ್ಲೈಮೇಟ್ ಚೇಂಜ್ ಆಗಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಅಲ್ಲಿ ಮಳೆ ಇಲ್ಲ. ಸೊ ಅಲ್ಲಿ ಫುಡ್ ಹಾಗೆ ರೋಟಿ ಮತ್ತು ಪೋಹ ಅಷ್ಟೇ ಇತ್ತು, ಮತ್ತು ಆಲೂ ಪರೋಟ. ಸೊ ಅದರಲ್ಲೇ ತಿಂದ್ಕೊಂಡು ಅಲ್ಲಿ ಅವರ ಲೋಕಲ್ ಫುಡ್ಡನ್ನೇ ತಿಂದು ಅಡ್ಜಸ್ಟ್ ಮಾಡಿ ಹೋಗಿದ್ದು ನಾನು. ಆಮೇಲೆ ಗುಜರಾತಿಂದ ರಾಜಸ್ಥಾನಿಗೆ ಹೋದೆ. ರಾಜಸ್ಥಾನಲ್ಲಿ ಎಲ್ಲ ಜಾಗ ಸುತ್ತಾಡಿಕೊಂಡು ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಸೊ ಅಲ್ಲಿ ನಾನು ಜಾಸ್ತಿ ಸುತ್ತಾಡ್ಲಿಕ್ಕೆ ಹೋಗಲಿಲ್ಲ, ಅಂದರೆ ಟೆಂಪರೇಚರ್ ಅರೌಂಡ್ 45 ಡಿಗ್ರಿ ಇತ್ತು. ಸೊ ಅಲ್ಲಿ ಕಷ್ಟ ಆಗ್ತಿತ್ತು. ಸೊ ನಾನು ಆಮೇಲೆ ಪಂಜಾಬಿಗೆ ಹೋದೆ. ಆಮೇಲೆ ಅಲ್ಲಿ ಫುಡ್ ಹಾಗೆ ನಾನು ಆಲ್ಮೋಸ್ಟ್ ಎಲ್ಲ ರಾಜ್ಯದ ಫುಡ್ ಟ್ರೈ ಮಾಡಲಿಕ್ಕೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು, ಅಲ್ಲಿಯ ಲೋಕಲ್ ಫುಡ್ ಹಾಗೆ. ನೀವು ಈಗ ಈ ಕೇರಳದಿಂದ ಆರಂಭಿಸಿ ಹೋದಂಥ ಗಡಿ ಈಗಾಗಲೇ ನೀವು ಒಂದಷ್ಟು ಹೇಳಿದ್ರಿ. ಆ ಹೋದಂಥ ಸಂಚಾರದ ದಾರಿಗಳನ್ನು ಅಥವಾ ಅಲ್ಲಿಯ ಸ್ಥಳಗಳನ್ನು ಹೇಳ್ಬೋದು? ಸ್ಥಳಗಳಂದರೆ ರಾಜ್ಯದಿಂದ ಹೇಳಬೇಕಾ? ಫಸ್ಟಿಗೆ ನಾನು ಕೇರಳದಿಂದ ಕರ್ನಾಟಕ ಹೋಗಿ ಅಲ್ಲಿಂದ ಫಸ್ಟಿಗೆ ನಾನು ಮಹಾರಾಷ್ಟ್ರ ಹೋದೆ. ಮಹಾರಾಷ್ಟ್ರದಲ್ಲಿ ನಾನು ಭೀಮಾಶಂಕರ್ ಜ್ಯೋತಿರ್ಲಿಂಗ, ತ್ರ್ಯಂಬಕೇಶ್ವರ್ ಜ್ಯೋತಿರ್ಲಿಂಗ, ಕೃಷ್ಣೇಶ್ವರ್ ಜ್ಯೋತಿರ್ಲಿಂಗ ಅದನ್ನು ನೋಡಿ ಅಲ್ಲಿಂದ ದರ್ಶನವನ್ನು ಪಡೆದುಕೊಂಡು ಆಮೇಲೆ ಎಲ್ಲೋರ ಕೇವ್ಸ್ ಅಂತ ಇದೆ ಅಲ್ಲಿಗೆ ಹೋದೆ. ಎಲ್ಲೋರ ಕೇವ್ಸ್ ಹೋದಾದ್ಮೇಲೆ ಆಮೇಲೆ ಮತ್ತೆ ಬರೋದು ಮಧ್ಯಪ್ರದೇಶ್. ಆಮೇಲೆ ಮಧ್ಯಪ್ರದೇಶಿಗೆ ಹೋಗಿ ಅಲ್ಲಿ ಅಲ್ಲಿಯ ಜ್ಯೋತಿರ್ಲಿಂಗ ಓಂಕಾರೇಶ್ವರ್ ಮತ್ತು ಉಜ್ಜೈನ್ ಮಹಾಕಾಲೇಶ್ವರ್, ಅಲ್ಲಿ 2 ಜ್ಯೋತಿರ್ಲಿಂಗವನ್ನು ದರ್ಶನವನ್ನು ಪಡೆದುಕೊಂಡು ಆಮೇಲೆ ನಾನು ಗುಜರಾತ್ಗೆ ಹೋದೆ. ಗುಜರಾತಲ್ಲಿ 2 ಜ್ಯೋತಿರ್ಲಿಂಗ ಇದೆ, ಒಂದು ಸೋಮನಾಥ್ ಮತ್ತು ನಾಗೇಶ್ವರ್. ಫಸ್ಟಿಗೆ ನಾನು ಸೋಮನಾಥ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನವನ್ನು ಪಡೆದು ಆಮೇಲೆ ದ್ವಾರಕಾ ಹೋದೆ. ಅದು ಶ್ರೀಕೃಷ್ಣ ದೇವಸ್ಥಾನ ಅಲ್ಲಿದೆ. ಆಮೇಲೆ ದ್ವಾರಕ ಎಲ್ಲ ಸುತ್ತಾಡಿ ನಾಗೇಶ್ವರ ಹೋದೆ. ಆಮೇಲೆ ನಾಗೇಶ್ವರಲ್ಲಿ ದರ್ಶನ ಪಡೆದುಕೊಂಡೆ. ಇಷ್ಟರಲ್ಲಿ ನಂದು 7 ಜ್ಯೋತಿರ್ಲಿಂಗ ಮುಕ್ತಾಯ ಆಯಿತು. ಆಮೇಲೆ ಗುಜರಾತಿಂದ ರಾಜಸ್ಥಾನ ಹೋದೆ. ರಾಜಸ್ಥಾನಲ್ಲಿ ಜೋಧ್ಪುರ್ ಅಂತ ಒಂದು ಜಿಲ್ಲೆ ಇದೆ, ಅಲ್ಲೆಲ್ಲ ಸುತ್ತಾಡಿಕೊಂಡು ಆಮೇಲೆ ನಾನು ಸೀದಾ ಪಂಜಾಬಿಗೆ ಹೋದೆ. ರಾಜಸ್ಥಾನಲ್ಲಿ ನಾನು ತುಂಬ ಕಡಿಮೆ ಸುತ್ತಾಡಿದ್ದು, ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದಿಂದಾಗಿ ನಾನು ಜಾಸ್ತಿ ಅಲ್ಲಿ ಸುತ್ತಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಪಂಜಾಬಿಗೆ ಹೋದೆ. ಪಂಜಾಬಲ್ಲಿ ಗೋಲ್ಡನ್ ಟೆಂಪಲ್ ಅಂತ ಇದೆ, ಅಮೃತ್ಸರ್ ಗೋಲ್ಡನ್ ಟೆಂಪಲ್. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ದೇವಸ್ಥಾನ ಎಲ್ಲ ಕಂಡು ಅಲ್ಲಿ ದರ್ಶನ ಪಡೆದು ಆಮೇಲೆ ನಾನು ಇಲ್ಲಿಗೆ ವಾಘಾ ಬಾರ್ಡ್ರಿಗೆ ಹೋದೆ. ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಗಡಿ ಜಾಗ ಅದು. ಅಲ್ಲಿ ಸಂಜೆ 6:15 ನಮ್ಮ ಸೈನಿಕರದ್ದು ಪ್ರದರ್ಶನ ಇರುತ್ತೆ, ಅಲ್ಲಿ ಶೋ ಎಲ್ಲ ಇರುತ್ತೆ. ಅಲ್ಲಿ ಶೋ ಎಲ್ಲ ನೋಡಿಕೊಂಡು ಆಮೇಲೆ ಒಂದು ದಿನ ಪಂಜಾಬಲ್ಲಿ ಬೈಕನ್ನು ಸರ್ವಿಸಿಗೆ ಇಟ್ಟಿದ್ದೆ. ಬೈಕ್ ಸರ್ವಿಸ್ ಆದಮೇಲೆ ನಾನು ಮನಾಲಿಗೆ ಹೊರಟೆ. ಅದು ಹಿಮಾಚಲ್ ಪ್ರದೇಶದಲ್ಲಿರೋದು. ಮನಾಲಿಗೆ ಹೋದಾದ್ಮೇಲೆ ಅಲ್ಲಿ ಮನಾಲಿ ಸುತ್ತಾಡಿಕೊಂಡು, ಆವಾಗ ನಂದು ಲದಾಖ್ ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ಮನಾಲಿ ತನಕ ಅಷ್ಟೇ ನಂದಿದ್ದು. ಆವಾಗ ಫ್ರೆಂಡ್ಸ್ ಎಲ್ಲ ಹೇಳಿದರು, ಇಲ್ಲಿ ಇನ್ನು ಲದಾಖ್ ಸ್ವಲ್ಪ ಹತ್ತಿರ ಇರೋದು, ಅಲ್ಲಿಗೆ ಹೋಗಿ ಬಾ ಅಂತೇಳಿ. ಆವಾಗ ನನಗೂ ಆಯಿತು ಹೋಗಿ ಬರುವ ಅಂತೇಳಿ, ಟೈಮು ಇದೆ ಅಂತೇಳಿ. ಸೊ ನಾನು ಅಲ್ಲಿಂದ ಮನಾಲಿಂದ ಲದಾಖಿಗೆ ಹೊರಟೆ. ಮನಾಲಿಂದ ಲದಾಖಿಗೆ ಒಂದು 400 ಕಿಲೋಮೀಟ್ರ್ ಇದೆ. 400 ಕಿಲೋಮೀಟ್ರ್ ಹೋಗಲಿಕ್ಕೆ ಅಲ್ಲಿ 3 ದಿವಸ ಕಾಲ ಬೇಕಾಯ್ತು ನನಗೆ, ಯಾಕಂದರೆ ಅಲ್ಲಿ ತುಂಬ ಜಾಗ ನೋಡಲಿಕ್ಕಿದೆ. ಅದರಲ್ಲಿ ಫಸ್ಟಿಗೆ ಮನಾಲಿಂದ ಹೊರಡುವಾಗ ನಮಗೆ ಅಟಲ್ ಟನಲ್ ಬರುತ್ತೆ, 9 ಕಿಲೋಮೀಟರ್ ಆಗುವಷ್ಟು ಟನಲ್ ಅದು. ಅಟಲ್ ಟನಲ್ ಆದಮೇಲೆ ನಾನು ಹೋಗಿದ್ದು ಅಲ್ಲಿ ಮನಾಲಿಯಲ್ಲಿ ಶಿಂಕುಲಾ ಟಾಪ್, ಅದು 15,000 ಫೀಟ್ ಏನೋ ಬರುತ್ತೆ ಅದು. ಅದರಲ್ಲಿ -15 ಡಿಗ್ರಿ ಟೆಂಪರೇಚರ್ ಇತ್ತು. ಸೊ ಅಲ್ಲಿಗೆ ಹೋದಾಗ ನನಗೆ ತುಂಬ ಖುಷಿ ಆಯಿತು. ಅದರಲ್ಲಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ, ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ.
ಸೊ ಅಲ್ಲಿ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಜಾಗ ಸುತ್ತಾಡಿಕೊಂಡು ಆಮೇಲೆ ನಾನು ಲದಾಖ್ ಮುಟ್ಟಿದೆ. ಲದಾಖಲ್ಲಿ ಕರ್ದುಂಗ್ಲಾ ಪಾಸ್, ಆಮೇಲೆ ತಂಗಾಂಗ್ಲಾ ಪಾಸ್ ಅಂತ ಇದೆ, ಅದು ಇದೆ. ಅದು ಎರಡು ಜಾಗ ತುಂಬ ಹೈಯೆಸ್ಟ್. ತಂಗಾಂಗ್ಲಾ ಪಾಸ್ 17,480 ಫೀಟ್ ಇದೆ. ಆಮೇಲೆ ಕರ್ದುಂಗ್ಲಾ ಪಾಸ್ ಅರೌಂಡ್ 18,000 ಫೀಟ್ ಏನೋ ಇರಬೇಕು ಅದು. ಆಮೇಲೆ ಆ ಜಾಗ ಎಲ್ಲ ನೋಡಿಕೊಂಡು ಲದ್ದಾಖ್ ಎಲ್ಲ ಜಾಗ ನೋಡಿಕೊಂಡು ಮತ್ತೆ ನಾನು ಇಲ್ಲಿ ಶ್ರೀನಗರಿಗೆ ಬಂದೆ. ಲದ್ದಾಖಿಂದ ಅಂದರೆ ಕಾರ್ಗಿಲಾಗಿ ಬರಬೇಕು. ಲದ್ದಾಖ್, ಕಾರ್ಗಿಲ್, ಶ್ರೀನಗರದಲ್ಲಿ ಒಂದು ದಿವಸ ಹಾಲ್ಟ್ ಆಗಿ ಅದ್ರ ಮರು ದಿವಸ ಶ್ರೀನಗರ ಸುತ್ತಾಡಿಕೊಂಡು ಜಮ್ಮು ನೋಡಿಕೊಂಡು, ಜಮ್ಮು ಕಾಶ್ಮೀರ. ಅದಾದಮೇಲೆ ನಾನು ಸೀದಾ ಇಲ್ಲಿ ಬಂದೆ, ಗುಡ್ಗಾಂವ್, ಹರಿಯಾಣ. ಅಲ್ಲಿ ನಮ್ಮ ರಿಲೇಟಿವ್ಸ್ ಅವ್ರ ಮನೆ ಇತ್ತು. ಒಂದು ದಿವಸ ಅಲ್ಲಿ ಉಳ್ಕೊಂಡು ಆಮೇಲೆ ನಾನು ಸೀದಾ ಅಂದರೆ ಕಂಟಿನ್ಯೂಸ್ ಆಗಿ ನಾಗ್ಪುರಿಗೆ ಬಂದೆ. ಅಂದರೆ ಕಾಲೇಜ್ ಸ್ಟಾರ್ಟ್ ಆಯಿತು, ಕಾಲೇಜಿಂದ ಮೆಸೇಜ್ ಬಂದಿದ್ದ ಕಾರಣ ರಿಟರ್ನ್ ಬರಬೇಕಾಗಿತ್ತು ಬೇಗ. ನಾಗ್ಪುರಿಂದ ಬೆಂಗಳೂರಾಗಿ ಬಂದು ಇಲ್ಲಿ ಬಂದೆ. ಈಗ ನೀವೊಂದು ತಿಂಗಳ ಒಂದು ಅಂತರದಲ್ಲಿ ಒಂದು ಸೀಮಿತ ದಿವಸಗಳಲ್ಲಿ ಈ ಯಾತ್ರೆಯನ್ನು ಪೂರ್ತೀಕರಿಸಿಕೊಂಡು ಪುನಃ ತಾಯ್ನಾಡಿಗೆ ಮರಳಿದವರು. ಈ ಆರಂಭಿಸಿದಿಂದ ಈ ಮುಗಿಯುವವರೆಗೆ ಇರುವಂಥ ಒಂದು ರೈಡಿಂಗ್ ಹೇಗೆ ನೀವು ಮಾಡ್ತಾಯಿದ್ರಿ ಅಂತೇಳಿದರೆ, ಎಷ್ಟು ಗಂಟೆ ಮಾಡ್ತಿದ್ರೆ, ಎಷ್ಟು ಕಿಲೋಮೀಟ್ರ್ ಹೋಗ್ತಾಯಿದ್ರಾ, ಏನು? ಅಂದರೆ ನಂದು ರೈಡಿಂಗ್ ಅಂದರೆ ದಿನಕ್ಕೆ ಇಂತಿಷ್ಟು ಕಿಲೋಮೀಟ್ರ್ ಫಿಕ್ಸ್ ಇರಲಿಲ್ಲ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ದೂರ ಇತ್ತು ಅಷ್ಟು ದೂರ. ಅದು ಜಾಸ್ತಿ ದೂರ ಇದ್ದರೆ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡ್ತಿದ್ದೆ, ತುಂಬ ಹತ್ತಿರ ಇದ್ದರೆ ಲೇಟಾಗಿ ರೆಸ್ಟ್ ಮಾಡಿಕೊಂಡು ಕವರ್ ಮಾಡ್ತಿದ್ದೆ. ಫಿಕ್ಸಿಂಗ್ ರೈಡಿಂಗ್ ಅವರ್ಸ್ ಏನೂ ಇರಲಿಲ್ಲ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ದೂರ ಇದೆ ಅಷ್ಟು ಒಂದು ದಿನದಲ್ಲಿ ಹೇಗಾದರೂ ಕವರ್ ಮಾಡ್ತಿದ್ದೆ. ಒಟ್ಟು ಎಷ್ಟು ಕಿಲೋಮೀಟ್ರ್ಗಳ ಸುತ್ತಾಡಿದಂಥ ಒಂದು ಅನುಭವ? ಒಟ್ಟು ಹೋಗಿ ಬರಲಿಕ್ಕೆ ನನಗೆ 10,145 ಕಿಲೋಮೀಟ್ರ್ ಆಗಿದೆ. ಖರ್ಚು ವೆಚ್ಚಗಳು ಎಲ್ಲ ಹೇಗೆ? ಖರ್ಚು ಒಂದು ಅಂದಾಜು ಒಂದು 80,000ರಿಂದ 85,000ವರೆಗೆ ನನಗೆ ಖರ್ಚು ಬಂದಿದೆ. ಈಗ ಹೋಗುವಂಥ ವ್ಯವಸ್ಥೆಯಲ್ಲಿ ಆ ದಾರಿಯಲ್ಲಿ ಏನಾದರೂ ವಾಹನಕ್ಕೆ ಬೇಕಾಗಿರುವಂಥ ಅವ್ಯವಸ್ಥೆಗಳು ಅಥವಾ ನಿಮಗೆ ಸಂಪರ್ಕಕ್ಕೆ ಸಿಗಬಹುದಂತ, ಈಗ ಮೊಬೈಲ್ ಇರ್ಬೋದು, ಹಾಗೇನು ಸಂಪರ್ಕ ಸಿಗಬಹುದಾದಂಥ ಏನಾದರೂ ಅಡಚಣೆಗಳು ಏನಾದರೂ ಉಂಟಾಗಿದೆ? ಇಲ್ಲ, ನನಗೆ ಆ ಸಮಸ್ಯೆಗಳು ಏನೂ ಆಗಿಲ್ಲ. ಅಲ್ಲಿನ ಊರಿನವರೆಲ್ಲ ನಿಮ್ಮೊಡನೆ ಹೇಗೆ ಸ್ಪಂದಿಸಿದ್ರು? ಊರಿನವರಿಗೆ ನಾವು ಅಷ್ಟು ದೂರದಿಂದ ಬರುವಾಗ ಅವರಿಗೆ ತುಂಬ ಖುಷಿಯಾಗಿ ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ಊರಿನವರಿಂದಾಗಿ ನನಗೆ ಇದ್ದವರೆಗೆ ಎಲ್ಲಿ ಸಹ ಸಮಸ್ಯೆ ಆಗಲಿಲ್ಲ. ಊರಿನವ್ರದ್ದು ತುಂಬ ಸಪೋರ್ಟ್ ಇತ್ತು ನಮಗೆ. ನೀವು ನೋಡಿದಾಗೆ ಇಂಥ ಬೈಕ್ ಯಾತ್ರಿಗಳು ಅಥವಾ ಬೇರೆ ಯಾತ್ರಿಕರು ಬರುವಾಗ ಒಳ್ಳೆಯ ರಾಜ್ಯ ಯಾವುದು? ಒಳ್ಳೆಯ ಒಂದು ನೀವು ನೋಡಿದಾಗೆ ಒಳ್ಳೆಯ ಜನವಾಸಿಗಳಿರುವಂಥ ಪ್ರದೇಶ? ಜನವಾಸಿಗಳಂದರೆ ನನಗೆ ಹಿಮಾಚಲ್ ಪ್ರದೇಶ್ ಮತ್ತು ಲದಾಖ್ ಆಗಿತ್ತು, ತುಂಬ ಇಷ್ಟ ಆಗಿತ್ತು ನನಗೆ ಜಾಗ. ಜನರು ಸಹ ಹಾಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಅಲ್ಲಿ ಏನು ವಿಶೇಷಗಳು ಏನಿದೆ? ವಿಶೇಷಗಳು ಅಲ್ಲಿಯ ಜಾಗ ತುಂಬ ಚೆನ್ನಾಗಿದೆ. ಆ ಜಾಗ ಸಿಗಬೇಕಿದ್ರೆ ಎಲ್ಲೂ ಸಿಗಲಿಕ್ಕಿಲ್ಲ, ಅಲ್ಲಿ ಮಾತ್ರ ಸಿಗ್ಬೋದು. ಸೊ ಅಲ್ಲಿ ನಾನು ತುಂಬ ದಿನ ರೆಸ್ಟ್ ಮಾಡಿದ್ದೆ. ಅಲ್ಲಿ ಒಂದೇ ಸಾರಿ ಹೋಗಲಿಲ್ಲ ಲದಾಖಿಗೆ. ತುಂಬ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿ ಮತ್ತೆ ಪುನಃ ಮತ್ತೊಂದು ಜಾಗಕ್ಕೆ ಹೋಗಿ ರೆಸ್ಟ್ ಮಾಡಿ ಹೋಗಿದ್ದು. ಇದು ಹಿಮ, ಮಂಜುಗಡ್ಡೆಗಳು ಆ ರೀತಿ ಎಲ್ಲ ನಮಗೆ ಸಿಕ್ಕುವಾಗ ಒಂದು ಅವಿಸ್ಮರಣೀಯವಾದಂಥ ಅನುಭವಗಳು ಆಗ್ತದೆ. ಅಂಥ ಅನುಭವಗಳು ಏನಾದರೂ? ಹಿಮ ಸಿಕ್ಕುವಾಗಂತೂ ನನಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ನಾನು ಇದುವರೆಗೆ ನೋಡಲಿಲ್ಲ ಹಿಮ, ಫ್ರಿಜ್ಜಲ್ಲಿ ಅಷ್ಟೇ ನೋಡಿದ್ದು. ಸೊ ನನಗೆ ತುಂಬ ಖುಷಿ ಆಯಿತು ಹಿಮ ನೋಡಿದಾಗ. ಆದರೆ ಅಲ್ಲಿ ಸಮಸ್ಯೆ ಏನಂದರೆ ಸ್ವಲ್ಪ ಬ್ರೀದಿಂಗ್ ಸಮಸ್ಯೆ ಆಗುತ್ತೆ. ಆದರೆ ನಮಗೆ ಅಲ್ಲಿ ಸ್ವಲ್ಪ ಹೊತ್ತು ಇದ್ದಾಗ ಅದಾಗೆ ಬಾಡಿ ಸೆಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನಾದರೂ ಮಾರ್ಗದರ್ಶನಗಳು ಕೊಡುವವರು ಅಥವಾ ಅದರ ಬಗ್ಗೆ ಹೇಳುವವರು ಅಲ್ಲಿ ಏನಾದರೂ ನಮಗೆ ಏನೇ ಸಮಸ್ಯೆ ಆದರೂ ಒಂದು ವಿಶೇಷ ಏನಂದರೆ ಲದಾಖಲ್ಲಿ ಅದು ಫುಲ್ ಮಿಲಿಟ್ರಿ ಕಂಟ್ರೋಲ್ಡ್ ಏರಿಯಾ. ಸೊ ಮಿಲಿಟ್ರಿ ಅವರು ಇರುವ ಕಾರಣ ನಮಗೇನು ಭಯ ಇರಲಿಲ್ಲ. ನಮಗೇನು ಹೆಚ್ಚು ಕಮ್ಮಿ ಆದರೂ ಏನೇ ಸಮಸ್ಯೆ ಇದ್ದರೂ ಅವ್ರ ಹತ್ರ ಹೇಳಿದರೆ ಅವರು ತಕ್ಷಣ ಪರಿಹಾರ ಕೊಡ್ತಿದ್ರು. ಮಿಲಿಟ್ರಿ ಅವರು ಇದ್ದಿದ್ದ ಕಾರಣ ನಮಗೆ ಫುಲ್ ಸೇಫ್ ಆಗಿ ಫೀಲ್ ಆಗ್ತಿತ್ತು. ಈಗ ನೀವು ಇಲ್ಲಿಂದ ಹೊರಡುವಾಗ ನಿಮಗೆ ಬೇಕಾದಂಥ ಗುರುತು ಚೀಟಿಯಾಗಿ ಏನಾದರೂ ಮಾಡಿಕೊಂಡು ಹೋಗಿದ್ರಾ? ಅಲ್ಲ ಹೇಗೆ? ಈಗ ಬೇರೆ ಬೇರೆ ಸ್ಟೇಟಿಗೆ ಹೋಗಬೇಕು, ಜೊತೆಗೆ ಇಂಥ ಅನಿಯಂತ್ರಿತ ಪ್ರದೇಶಗಳಿಗೆ ಹೋಗಬೇಕು, ಹಾಗೆ ಎಲ್ಲ ಹೋಗುವಾಗ ಏನಾದರೂ? ಹಾಗೆ ಹೋಗುವಾಗ ನಾನು ಗೂಗಲ್ ಮ್ಯಾಪನ್ನು ನೋಡ್ತಿದ್ದೆ. ಮತ್ತು ಗೂಗಲ್ ಮ್ಯಾಪ್ ವರ್ಕ್ ಆಗದಿದ್ದಾಗ ಲೋಕಲ್ ಅವ್ರ ಹತ್ರ ಕೇಳಿ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ತಿದ್ದೆ. ಇಷ್ಟೊಂದು ದೂರದ ಒಂದು ಜಾಗವನ್ನು, ಅದು ಕೂಡ ಪವಿತ್ರವಾದ 7 ಜ್ಯೋತಿರ್ಲಿಂಗವನ್ನು ಸಂಪರ್ಕಿಸಿಕೊಂಡು ಪುನಃ ತಾಯ್ನಾಡಿಗೆ ಬಂದಿದ್ದೀರ. ಈ ಸಂದರ್ಭದಲ್ಲಿ ನಿಮಗೆ ಈ ಒಂದು ಯಾತ್ರೆ ಕೈಗೊಳ್ಳಲಿಕ್ಕೆ ಪ್ರೋತ್ಸಾಹ ನೀಡಿದವರು ನಿಮ್ಮ ಮನೆಯವರಾಗಿರಲಿ ಅಥವಾ ನಿಮ್ಮ ಶಾಲಾ ಕಾಲೇಜ್ ಫ್ರೆಂಡ್ಸ್ಗಳಾಗಿರಲಿ, ಅದರೆಲ್ಲ ಅನುಭವ ಹೇಗಿತ್ತು?
ಫಸ್ಟಿಗೆ ಹೇಳಬೇಕಂದ್ರೆ ಮನೆಯಿಂದ ತುಂಬ ಸಪೋರ್ಟ್ ಇತ್ತು ನನಗೆ. ನೀನು ಎಲ್ಲಿ ಇಷ್ಟ ಇರು ಅಲ್ಲಿಗೆ ಹೋಗಿ ಬಾ ಅಂತೇಳಿ. ಆಮೇಲೆ ನನಗೆ ಫ್ರೆಂಡ್ಸು ಸಹ ಹಾಗೆ, ಊರಿನವರು ತುಂಬ ಫ್ರೆಂಡ್ಸ್ ಇದ್ದರು, ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ಅಂದರೆ ಡೈಲಿ ಲೈವ್ ಲೊಕೇಶನ್ ಕಳಿಸ್ಬೇಕಿತ್ತು, ಅಂದರೆ ಡೈಲಿ ಅಪ್ಡೇಟ್ ಮಾಡ್ತಿದ್ದೆ ಅವರಿಗೆ, ಎಲ್ಲಿಗೆ ರೀಚ್ ಆದೆ, ಏನಾದರೂ ಸಮಸ್ಯೆ ಇದೆ ಅಂತ. ಆಮೇಲೆ ಅವರು ನನಗೆ ಹೆಲ್ಪ್ ಮಾಡ್ತಿದ್ದರು, ಯಾವುದೆಲ್ಲ ಜಾಗಕ್ಕೆ ಹೋಗ್ಬೋದು, ಇಲ್ಲಿ ಈ ಜಾಗಕ್ಕೆ ಹೋದಾಗ ಈ ಜಾಗ ಇದೆ ಅಲ್ಲಿಗೆ ಹೋಗ್ಬೋದು. ಸೊ ಅವರು ನನಗೆ ಜಾಗದ ವಿಷಯ ಎಲ್ಲ ಹೇಳಿದಾಗ ನನಗೆ ತುಂಬ ಅದು ಟೈಮ್ ಸೇವ್ ಆಗ್ತಿತ್ತು. ಹಂಗೆ ಅವ್ರು ಹೇಳಾದ್ಮೇಲೆ ಆ ಜಾಗಕ್ಕೆ ಹೋಗ್ಬೋದಿತ್ತು. ಅದು ನನಗೆ ಜಾಗ ಹುಡುಕ್ಲಿಕ್ಕೆ ತುಂಬ ಈಸಿ ಆಗ್ತಿತ್ತು. ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿದ್ರ, ಅದರಲ್ಲೂ ಕೂಡ ಇಂಥ ಒಂದು ತುಂಬ ದೂರದ ಒಂದು ಯಾತ್ರೆ, ಅದನ್ನು ಕೈಗೊಳ್ಳಲಿಕ್ಕೆ ನಿಮಗೆ ಒಬ್ಬರಿಗೆ ಹೇಗೆ ಧೈರ್ಯ ಬಂತು? ನನಗೆ ಒಂದು ಧೈರ್ಯ ಬಂತಂದರೆ, ನನಗೆ ಹಿಂದಿ ತುಂಬ ಪರ್ಫೆಕ್ಟಾಗಿ ಮಾತಾಡ್ಲಿಕ್ಕೆ ಬರುತ್ತೆ. ಭಾಷೆ ಸರಿಯಾಗಿ ಬಂದರೆ ಹೇಗಾದರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೋದು. ಸೊ ಚಿಕ್ಕ ಜಾಗ ಆದರೂ ನಾನು ಇದಕ್ಕಿಂತ ಮೊದಲು 2 ಚಿಕ್ಕ ರೈಡ್ ಮಾಡಿದ್ದೆ. ಒಂದು ಹಂಪಿ ರೈಡ್ ಹೋಗಿದ್ದೆ ಫ್ರೆಂಡ್ಸಿನೊಟ್ಟಿಗೆ, ಆಮೇಲೆ ತಮಿಳ್ನಾಡು ಒಂದು ರೈಡ್ ಹೋಗಿದ್ದೆ, ಅದು ಒಬ್ಬನೇ ಹೋಗಿದ್ದೆ. ಅದೆಲ್ಲ ಆ ರೈಡ್ಗಳಲ್ಲಿ ಇದಕ್ಕೆ ಪೂರಕವಾಗಿ ನಿಮಗೆ ಸ್ಪಂದಿಸಿ ಅದರಲ್ಲಿ ಅನುಭವವನ್ನು ಪಡೆದುಕೊಂಡು ಈ ರೈಡ್ ಮಾಡಿದ್ದು. ತಮಿಳ್ನಾಡಲ್ಲಿ ನಾನು ರೈಡ್ ಒಬ್ಬನೇ ಹೋಗಿದ್ದು, ನನಗೆ ಅದು ತುಂಬ ಇಷ್ಟ ಆಯಿತು. ಒಬ್ಬನೇ ಹೋದಾಗ ಫುಲ್ ನನಗೆ ಫ್ರೀಡಮ್ ಜಾಸ್ತಿ ಬಂತು. ನನಗೆ ಇಷ್ಟ ಬಂದಲ್ಲಿ ಹೋಗ್ಬೋದಿತ್ತು, ಮತ್ತು ನನಗೆ ಇಷ್ಟ ಬಂದಾಗಿರ್ಬೋದಿತ್ತು. ನನಗೆ ಅದು ಒಬ್ಬನೇ ಹೋಗೋದಂದರೆ ಆಮೇಲೆ ನನಗೆ ತುಂಬ ಇಷ್ಟ ಆಗಿ ನಾನು ಈ ರೈಡನ್ನು ಒಬ್ಬನೇ ಕಂಪ್ಲೀಟ್ ಮಾಡಿದೆ. ಈಗ ನೀವು ವಿಶೇಷವಾಗಿ 7 ಜ್ಯೋತಿರ್ಲಿಂಗವನ್ನು ನೋಡಿಕೊಂಡು ಕೃತಾರ್ಥರಾಗಿದ್ದೀರ. ಆ ಜ್ಯೋತಿರ್ಲಿಂಗವನ್ನು ನೋಡುವಾಗ ಅಥವಾ ಅಲ್ಲಿಗೆ ಹೋಗುವಾಗ ಅಲ್ಲಿಯ ಪ್ರದೇಶದ ಒಂದು ದೇವಸ್ಥಾನ, ಈಗ ಉದಾಹರಣೆಗೆ ನಮ್ಮ ದಕ್ಷಿಣ ಭಾರತದ ದೇವಸ್ಥಾನಗಳಂತೂ ತುಂಬ ದೊಡ್ಡದಾಗಿ ಹಾಗೆ ಕಾಣ್ತಾ ಇರ್ತದೆ, ಜೊತೆಗೆ ಅಲ್ಲಿ ತುಂಬ ಸೇವೆಗಳು ಅಂತ ಇಂತೆಲ್ಲ. ಅಲ್ಲಿಯ ಅನುಭವ ಹೇಗಿತ್ತು? ಅಲ್ಲಿಯ ದೇವಸ್ಥಾನ ಅಂದರೆ ನಮ್ಮ ದಕ್ಷಿಣ ಕನ್ನಡದಷ್ಟು ದೊಡ್ಡ ದೇವಸ್ಥಾನ ಅಲ್ಲ, ಚಿಕ್ಕ ದೇವಸ್ಥಾನ. ಅದರಲ್ಲಿ ತುಂಬ ಶಕ್ತಿ ಇದೆ ದೇವಸ್ಥಾನದಲ್ಲಿ. ಹೋದಾಗ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನನಗೆ ತುಂಬ ಖುಷಿ ಆಗ್ತಿತ್ತು ಅಲ್ಲಿಗೆ ಹೋಗುವಾಗ. ಹೋಗಿ ಒಂದು ದೇವಸ್ಥಾನದಲ್ಲಿ ಎಷ್ಟು ದಿವಸ ಕಳೆದಿದ್ರ, ಹೇಗೆ ಎಷ್ಟು ಗಂಟೆ ಕಳೆದಿದ್ರ? ಒಂದು ದೇವಸ್ಥಾನದಲ್ಲಿ ಅಂದರೆ ಅಲ್ಲಿಗೆ ಹೋಗಲಿಕ್ಕೆ ಕ್ಯೂ ಅನ್ನು ನಿಲ್ಲಬೇಕು. ಮಿನಿಮಮ್ ಒಂದು ದೇವಸ್ಥಾನದಲ್ಲಿ ಆದರೂ ಕಡಿಮೆಯಲ್ಲಿ ಆದರೂ ಒಂದು 2 ಗಂಟೆ 3 ಗಂಟೆ ಕ್ಯೂ ಅನ್ನು ನಿಂತಾದ ಮತ್ತೆ ದರ್ಶನ ಪಡಿಬೇಕಿತ್ತು. ನಾನಲ್ಲಿ ದರ್ಶನ ಪಡೆದಾದ್ಮೇಲೆ ಅಲ್ಲಿ ಅದರ ಹತ್ತಿರ ತುಂಬ ದೇವಸ್ಥಾನಗಳಿದೆ. ಒಂದು ಜ್ಯೋತಿರ್ಲಿಂಗದ ಹತ್ತಿರ, ಎಲ್ಲ ಜ್ಯೋತಿರ್ಲಿಂಗದ ಹತ್ತಿರ ತುಂಬ ದೇವಸ್ಥಾನ ಇದೆ. ನಾನು ಆ ದಿವಸ ಫುಲ್ ದೇವಸ್ಥಾನ ಅಲ್ಲಿ ಇಲ್ಲಿ ಲೋಕಲ್ ಎಲ್ಲ ಜಾಗ ಸುತ್ತಾಡ್ಕೊಂಡು ಮರು ದಿವಸ ಮತ್ತೊಂದು ದೇವಸ್ಥಾನಕ್ಕೆ ಹೊರಡ್ತಿದ್ದೆ. ಈಗ ನೀವು ಹೋದದ್ರಲ್ಲಿ ಕೆಲವೊಮ್ಮೆ ತುಂಬ ಹಿರಿಯವರೆಲ್ಲ ಅಲ್ಲಿ ಎಲ್ಲ ನಿಮಗೆ ಪರಿಸರದಲ್ಲಿ ಕಾಣಿಸಿಕಿರುವುದು, ನೀವಂತೂ ಪ್ರಾಯದಲ್ಲಿ ತುಂಬ ಸಣ್ಣ ಪ್ರಾಯದವರು, ಆಗ ನಿಮ್ಮನ್ನು ನೋಡುವಾಗ ಅಲ್ಲಿ ಜನಗಳು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರು? ನಮ್ಮನ್ನು ನೋಡುವಾಗ ಜನರಿಗೆ ಅಲ್ಲಿ ಅಂದರೆ ಅವರು ಹೀಗೆ ಕೇಳ್ತಿದ್ರು, ನಿಂದು ಪ್ರಾಯ ಎಷ್ಟು? ಅವರಿಗೆ ನಂದು ಪ್ರಾಯ ನೋಡಿ ತುಂಬ ಖುಷಿ ಆಗ್ತಿತ್ತು. ಅಂದರೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಹೇಗೆ ಬಂದಿದ್ದೀಯ ಅಂತೇಳಿ. ಆಮೇಲೆ ನಾನು ಒಬ್ಬನೇ ಬಂದಿದ್ದು ಅವರಿಗೆ ತುಂಬ ಖುಷಿ ಆಗ್ತಿತ್ತು. ಅಂದರೆ ಅವ್ರು ಹೇಳ್ತಿದ್ರು, ನಮ್ಮದು ಸೈಡಲ್ಲಿ ಯಾರು ಈಗ ಒಬ್ಬನೇ ಹೋಗಲ್ಲ ಅಂತೇಳಿ, ನೀವು ಒಬ್ಬನೇ ಬಂದಿದ್ದೀಯ ಅದು ಇಷ್ಟು ಚಿಕ್ಕ ಪ್ರಾಯದಲ್ಲಿ ಅಂತ. ಅವರಿಗೆ ಅಲ್ಲಿಯ ಲೋಕಲ್ನವರಿಗೆ ತುಂಬ ಖುಷಿಯಾಗಿ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ನಿನಗೆ ಏನೇ ಅವ್ರದ್ದು ಪರ್ಸನಲ್ ನಂಬರ್ ಕೊಟ್ಟು ನನಗೆ, ನಿನಗೆ ಏನೇ ಪ್ರಾಬ್ಲಮ್ ಆದರೂ ನನಗೆ ಕಾಲ್ ಮಾಡು, ಅಂದರೆ ಆ ಥರ ಏನಾದ್ರು ಇದ್ದರೆ ನನಗೆ ಕಾಲ್ ಮಾಡು ಅಂತ ಹೇಳ್ತಿದ್ರು. ಹಾಗೆ ತುಂಬ ನನಗೆ ಎಲ್ಲ ಕಡೆ ಎಲ್ಲ ಸ್ಟೇಟಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದರು. ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಸಹಜವಾಗಿ ನೀವೊಂದು ಕೃಷಿ ಪ್ರದೇಶದಿಂದ ಹೋದವರು, ಅಲ್ಲಿ ಕಂಡಂಥ ಕೃಷಿಗಳು ಅಥವಾ ಇನ್ನಿತರ ಏನಾದರೂ ಗಿಡ ಮರಗಳು ಅದೆಲ್ಲ ಬಗ್ಗೆ ಹೇಳೋದಾದರೆ? ಸಮ್ಮರ್ ಸೀಸನ್ ಆಗಿತ್ತು. ಸೊ ಅಲ್ಲಿ ನನಗೆ ಆವಾಗ ಅವರು ಇನ್ನೂ ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ನನಗೆ ಕೃಷಿಯನ್ನು ನೋಡ್ಲಿಕ್ಕೆ ಸಿಕ್ಕಿದಂದರೆ ಹಿಮಾಚಲ್ ಪ್ರದೇಶ್ ಮತ್ತು ಲದ್ದಾಖಲ್ಲಿ. ಅಲ್ಲಿ ಇವಾಗ ಭತ್ತವನ್ನು ಬೆಳೀತಾ ಇದ್ದಾರೆ, ಭತ್ತ, ಸಾಸಿವೆ. ಮತ್ತು ಕಾಶ್ಮೀರಕ್ಕೆ ಹೋದರೆ ಅಲ್ಲಿ ಆ್ಯಪಲ್ ಇದೆ, ತುಂಬ ಫೇಮಸ್ ಇದೆ. ಆಮೇಲೆ ಮತ್ತೆ ಇಲ್ಲಿ ಗುಜರಾತ್, ಮಹಾರಾಷ್ಟ್ರ ಅಲ್ಲಿ ಇನ್ನೂ ಅಷ್ಟೇನು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಅಲ್ಲಿ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ ನಾನು ಹೋದ ಟೈಮಲ್ಲಿ. ಹಾಗೆ ಕೃಷಿಯ ಬಗ್ಗೆ ನನಗೆ ಅಷ್ಟು ಸಿಗಲಿಲ್ಲ ನೋಡಲಿಕ್ಕೆ. ಇಲ್ಲಿ ತುಂಬ ಸಾಕು ಪ್ರಾಣಿಗಳನ್ನು ಸಾಕ್ತಾ ಇರ್ತಾರೆ, ಹಾಗೆ ಅಲ್ಲಿ ಹೋದ ಕಡೆಯಲ್ಲಿ ಅಲ್ಲಿ ಸಾಕು ಪ್ರಾಣಿ ಅಂದರೆ ದನ, ಆಡು. ಮತ್ತು ಅಲ್ಲಿ ಹಿಮಾಚಲ್ ಪ್ರದೇಶ್ ಮತ್ತು ಲದಾಖ್ ಅಂದರೆ ಹಿಮಾಲಯ ಸೈಡಿಗೆ ಹೋದರೆ ಅಲ್ಲಿ ಕುರಿಗಳು ಸಿಗ್ತವೆ. ಅದು ತುಂಬ ಪ್ರಮಾಣದಲ್ಲಿ ಅಲ್ಲಿ ಸಾಕ್ತಾರೆ ಇಲ್ಲಿಗಿಂತ. ಅಲ್ಲಿ ಒಬ್ಬೊಬ್ಬರು ಕಡಿಮೆಯಲ್ಲಿ ಆದರೂ 50-60 ದನಗಳನ್ನು ಸಾಕ್ತಾರೆ. ಈಗ ನೀವು ಈಗಾಗಲೇ 11 ರಾಜ್ಯಗಳನ್ನು, ಜೊತೆಗೆ ಎತ್ತರದ ಹಿಮಾಲಯ ಶ್ರೇಣಿಯಂತಹ ಭಾರತದ ಪರಮೋಚ್ಚ ಶ್ರೇಣಿಗಳಾಗಿರುವುದು ಹಿಮಾಲಯ ಶ್ರೇಣಿಯಂತಹ ಪರ್ವತಗಳಿಗೆಲ್ಲ ಆ ಕಡೆಗೆಲ್ಲ ಹೋಗಿ ಬಂದಿದ್ದೀರಾ. ಇನ್ನು ಮುಂದಿನ ಏನಾದರೂ ಪ್ಲ್ಯಾನಿಂಗ್ ಇದೆಯಾ?
ಮುಂದೆ ಸಹ ಪ್ಲ್ಯಾನ್ ಇದೆ. ಅಂದರೆ ಮತ್ತೆ ನನಗೆ ನಾರ್ತ್ ಇಂಡಿಯಾ ಹೋಗೋ ಪ್ಲ್ಯಾನಲ್ಲೇ ಇದ್ದೀನಿ ನಾನು. ನೆಕ್ಸ್ಟ್ ಒಂದು ಸೌತ್ ಇಂಡಿಯಾ ಹೋಗೋ ತಮಿಳ್ನಾಡು ಕೇರಳ ಸುತ್ತೋಡೋ ಪ್ಲ್ಯಾನ್ ಇದೆ. ಅದಾದಮೇಲೆ ಬರೋ ವರ್ಷ ಇದೇ ಸಮಯದಲ್ಲಿ ಮತ್ತೆ ನಾರ್ತ್ ಇಂಡಿಯಾ ಹೋಗೋ ಪ್ಲ್ಯಾನಲ್ಲಿದ್ದೇನೆ ನಾನು. ಈಗ ಕಳೆದ ಒಂದು ತಿಂಗಳಿಂದ ಹೊರಟವರು ಸೀಮಿತವಾದ ಒಂದು ತಿಂಗಳ ಒಳಗೆ ವಾಪಸ್ಸು ನೀವು ನಿಮ್ಮ ತಾಯ್ನಾಡಿಗೆ ಬಂದು ತಲುಪಿದ್ರ. ಈ ಸಂದರ್ಭದಲ್ಲಿ ನಿಮ್ಮನ್ನು ಅಭಿನಂದಿಸಲಿಕ್ಕೆ, ಅದೇ ರೀತಿ ನಿಮಗೆ ಒಳ್ಳೆ ಹ್ಯಾಟ್ಸಪ್ ಮಾಡಲಿಕ್ಕೆ ಹಾಗೆ ಯಾರೆಲ್ಲ ಹೇಳಿದ್ದಾರೆ ಏನು? ತುಂಬ ಜನ ಹೇಳಿದ್ದಾರೆ, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅದು ನನಗೆ ತುಂಬ ಖುಷಿ ಇದೆ. ಎಲ್ಲರದ್ದು ಸಪೋರ್ಟ್ ಇತ್ತು ಆಲ್ಮೋಸ್ಟ್. ನನಗೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಜನ ಮೆಸೇಜ್ ಮಾಡಿ ಕಂಗ್ರ್ಯಾಚುಲೇಷನ್ ಹಾಕಿದ್ದಾರೆ. ನನಗೆ ಅದು ತುಂಬ ಖುಷಿಯಾಗಿತ್ತು ಅದನ್ನು ನೋಡಿ. ಆದರ್ಶ್ ಅವರೇ, ಈಗಾಗಲೇ ಒಂದು ಯಾತ್ರೆಯನ್ನು ಮುಗಿಸಿದ್ರ. ನೀವು ಹೇಳುವಾಗೆ ನಿಮ್ಮ ಅಭಿಪ್ರಾಯದಲ್ಲಿ ಇನ್ನು ಮುಂದೆ ಯಾತ್ರೆ ಇಂಥ ಹೊರಡಲಿಕ್ಕಿರುವವರಿಗೆ ನಿಮ್ಮ ಮಾರ್ಗದರ್ಶನ ಏನು? ನಮ್ಮ ಮಾರ್ಗದರ್ಶನ, ಎಲ್ಲರೂ ದೇಶವನ್ನು ಸುತ್ತಬೇಕು. ದೇಶ ತುಂಬ ಚೆನ್ನಾಗಿದೆ, ಎಲ್ಲರೂ ಸುತ್ತಬೇಕಂತ ನಾನು ಹೇಳ್ತಾ ಇದ್ದೇನೆ. ಎಲ್ಲ ಕಡೆ ಸುತ್ತುವಾಗ ಅಲ್ಲಿಯ ಅನುಭವವನ್ನು ಆಗ್ತದೆ, ತುಂಬ ಅನುಭವವನ್ನು ಪಡೆದುಕೊಳ್ಬೋದು. ಅಲ್ಲಿಯ ಜನರೊಟ್ಟಿಗೆ ಮಾತಾಡೋದು, ಅಲ್ಲಿಯ ಜನರೊಟ್ಟಿಗೆ ಕಾಲ ಕಳೆಯೋದು, ಅದು ನಮಗೆ ತುಂಬ ಖುಷಿಯಾಗುತ್ತೆ. ಏನು ಹೇಳೋದಂದರೆ, ಎಲ್ಲರೂ ಸಹ ಸುತ್ತಾಡ್ಲಿಕ್ಕೆ ಹೋಗಬೇಕು. ವರ್ಷದಲ್ಲಿ ಒಂದು ಸಾರಿ ಯಾರು ಸುತ್ತಾಡ್ಲಿಕ್ಕೆ ಹೋಗಬೇಕು. ದುಡಿಮೆ ಮಾತ್ರ ಅಲ್ಲ, ಅದರೊಟ್ಟಿಗೆ ಸುತ್ತಾಡ್ಲಿಕ್ಕೆ ಹೋಗಬೇಕು. ಆಗ ಮಾತ್ರ ಒಂದು ಅನುಭವಗಳು ಸಿಗ್ತದೆ. ಬೇರೆ ಬೇರೆ ರಾಜ್ಯದ ಈ ಸಂಪತ್ತು ಏನಿದೆ ಅದೆಲ್ಲ ನಮಗೆ ತಿಳಿತದೆ ಅಂತ. ಸೊ ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾತುಕತೆ ವಿಭಾಗದಲ್ಲಿ ತಮ್ಮ ಜೀವನ ಅನುಭವವನ್ನು, ಅದೇ ರೀತಿ ತಾವು ಹೋದಂಥ ಆ ಯಾತ್ರೆಯ ಅನುಭವವನ್ನು ನಮ್ಮ ವೀಕ್ಷಕರಿಗಾಗಿ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮಗೆ ನಮ್ಮ ವಿಶೇಷ ಚಾನೆಲ್ ಪರವಾಗಿ ಹಾಗೂ ವಿಶೇಷ ಚಾನೆಲ್ನ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಆತ್ಮೀಯ ವೀಕ್ಷಕರೇ, ಇಷ್ಟು ಹೊತ್ತು ತಮ್ಮ ಬೈಕ್ ಯಾತ್ರೆಯ, ಅದೇ ರೀತಿ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ನಮ್ಮ ಜೊತೆ ಮಾತುಕತೆಯಲ್ಲಿ ಹಂಚಿಕೊಂಡಿರುವಂಥ ಆದರ್ಶ್ ಎಂ ಅವರ ಜೀವನ ಅನುಭವವನ್ನು ಕೇಳಿದ್ದೀರಾ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೋರ್ವ ಅತಿಥಿ ಜೊತೆ ನಮ್ಮ ಜೊತೆಗೆ ಮಾತುಕತೆಗೆ ಅಣಿಯೋಗೋಣ. ಅಲ್ಲಿವರೆಗೆ ನಮಸ್ಕಾರ.